ರಾಜ್ಯದ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಎಷ್ಟು ಸೇಫ್? ಕಲಬುರಗಿ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕುಸಿದ ಶಾಲೆ ಮೇಲ್ಚಾವಣಿ. ಡೇಂಜರ್ನಲ್ಲಿದೆಯಾ ಗುಡಿಬಂಡೆಯ ಸರ್ಕಾರಿ ಶಾಲೆ ಕಟ್ಟಡ? ಪ್ರಾಣ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿದ್ದಾರೆ ಪುಟಾಣಿ ಮಕ್ಕಳು. ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಸೇಫ್ ಇದೆಯಾ ಅಂತ ಪ್ರಶ್ನೆ ಮೂಡುತ್ತೆ. ಇಂಥದ್ದೊಂದು ಘಟನೆ ಆದಾಗ ಕಲಬುರಗಿ ಬಳಿಕ ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಶಾಲೆಯ ಮೇಲ್ಚಾವಣಿ ಕುಸಿದಿದೆ. ಹಾಗಿದ್ರೆ ಗುಡಿಬಂಡೆಯ ಸರ್ಕಾರಿ ಶಾಲೆ ಕಟ್ಟಡ ಡೇಂಜರ್ನಲ್ಲಿದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಪ್ರಾಣ ಕೈಯಲ್ಲಿ ಹಿಡಿದು ಅಲ್ಲಿರುವ ಪುಟಾಣಿ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. LKGಯಿಂದ 8ನೇ ತರಗತಿವರೆಗೂ ಆ ಶಾಲೆಯಲ್ಲಿ ಒಟ್ಟು 310 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಶಿಥಿಲಾವಸ್ಥೆ ಕಟ್ಟಡದಲ್ಲಿದೆ. ಶಿಕ್ಷಣ ಮುಂದುವರಿಸುತ್ತಿರುವ ಶಿಕ್ಷಕರು ಶಾಲೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ರೂ ಕೂಡ ಅದರಲ್ಲೇ ಶಿಕ್ಷಣವನ್ನ ಮುಂದುವರಿಸ್ತಾ ಇದ್ದಾರೆ. ಅಲ್ಲಿನ ಶಿಕ್ಷಕರು ನಿತ್ಯವೂ ಕೂಡ ಭಯದಲ್ಲೇ ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಹಾಗೆ ಅನಾಹುತಕ್ಕೂ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಹಾಗೂ ಶಾಸಕರಿಗೂ ಕೂಡ ಶಾಲಾ ಸಿಬ್ಬಂದಿ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ಬೇಕಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅಸಡ್ಡೆ ಆಗೋಗ್ಬಿಟ್ಟಿದೆ ಸರ್ಕಾರಿ ಶಾಲೆ ಅಂದ್ರೆ. ಯಾಕೆಂದ್ರೆ ಅಲ್ಲಿ ಶಿಕ್ಷಣ ಸರಿಯಾಗಿ ಕೊಡಲ್ಲ ಅಂತ ಒಂದು ಆರೋಪ ಬರುತ್ತೆ. ಅಲ್ಲಿ ಕಟ್ಟಡ ಸರಿ ಇರಲ್ಲ, ಶಿಕ್ಷಕರು ಪಾಠ ಸರಿ ಮಾಡಲ್ಲ, ಈ ರೀತಿ ಎಲ್ಲ ಆರೋಪಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಅದ್ರ ಮಧ್ಯೆ ಈ ರೀತಿ ಘಟನೆ ಆದಾಗ ಇನ್ನಷ್ಟು ಭಯ ಬೀಳ್ತಾರೆ ಪೋಷಕರು. ನಮ್ಮ ಮಕ್ಕಳನ್ನ ಯಾವ ಧೈರ್ಯದಲ್ಲಿ ಈ ರೀತಿ ಶಾಲೆಗೆ ಕಳಿಸ್ಬೋದು ಅಂತ. ಅಲ್ಲೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಮೇಲ್ಚಾವಣಿ ಅರ್ಧ ಆಲ್ರೆಡಿ ಬಿದ್ದಿದೆ. ಆ ಪರಿಸ್ಥಿತಿಲಿ ಅದೇ ತರಗತಿಯಲ್ಲಿ ಕೂತು ಪುಟ್ಟ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ. ಈ ರೀತಿ ಆದ್ರೆ ಹೇಗೆ ಅನ್ನೋ ಒಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಸರಿ ಮಾಡಿಕೊಡ್ಬೇಕಾಗಿದೆ. ನನ್ನ ಹೆಸರು ಎಂ ಶಂಕರ್, ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದು. ಇದು ಉತ್ತಮವಾದಂಥ ಇತಿಹಾಸವನ್ನು ಹೊಂದಿದೆ. 1856ರಲ್ಲಿ ಪ್ರಾರಂಭಗೊಂಡಿದ್ದು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ವ್ಯಾಸಂಗ ಮಾಡಿದ್ದು, ಅನೇಕ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ 170 ವರ್ಷಗಳಾಗಿತ್ತು. ಇಲ್ಲಿ ಈಗ LKGಯಿಂದ ಹಿಡಿದು 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ನಂತರ 4 ಕೊಠಡಿಗಳು ಸುಸ್ಥಿತಿಯಲ್ಲಿದ್ದು, 14 ಕೊಠಡಿಗಳು ದುರಸ್ತಿಯಲ್ಲಿವೆ. ಭಯದ ವಾತಾವರಣದಿಂದ ಕೂಡಿದೆ. ನಂತರ ನೆರೆಹೊರೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸುತ್ತಿದ್ದು, ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಏಕೈಕ ಶಾಲೆ ಗುಡಿಬಂಡೆಯಲ್ಲಿ ತಾಲೂಕಿನಲ್ಲಿ ಶಾಲೆಯಾಗಿದೆ. ಪ್ರಾಥಮಿಕ ಶಾಲೆಗೆ ಯಾಕೆ ಮನೆ ಹೊಲ್ದು ಪೋಷಕರು ಮತ್ತು ಪೋಷಕರು ಯಾಕೆ ಮನೆ ಹೊಲ್ದು ಇಲ್ಲೇ ಬರ್ತದೆ, ಸರ್ಕಾರಿ ಶಾಲೆಗೆ ಬರ್ತಾ ಇದ್ರೆ ಏನು ಇದ್ರೇನೊಂದು ವಿಶೇಷವಾಗಿದೆಯಾ ಅಂತ? ಸರ್, ಇಲ್ಲಿ ಅತ್ಯುತ್ತಮ ಅಂತ ನುರಿತ ಶಿಕ್ಷಕರು ಇದ್ದು, ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ B ಅಲ್ಲಿ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ B ಪಾರ್ಟ್ ಅನ್ನ ಮಾಡುವಂಥ ಒಂದು ನಿಟ್ಟಿನಲ್ಲಿ